ಕೇವಲ ಶ್ರೀರಂಗಪಟ್ಟಣ ಮಾತ್ರವಲ್ಲ, ಕಾಫಿನಾಡು ಚಿಕ್ಕಮಗಳೂರಲ್ಲೂ ಕೂಡ ಕೇಸರಿ ಕಹಳೆಯನ್ನು ಮೊಳಗಿಸಲಾಗಿದೆ. ದತ್ತ ಜಯಂತಿಯ ಅಂಗವಾಗಿ ಅನಸೂಯ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಮಗಳೂರು ನಗರದಲ್ಲಿ ಸಂಕೀರ್ತನಾ ಯಾತ್ರೆಯಲ್ಲಿ ಸಾವಿರಾರು ಮಹಿಳೆಯರು ಕೂಡ ಭಾಗಿಯಾಗಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಮಾಲಾಧಾರಿಗಳಿಗೆ ಸಾಥನ್ನು ಕೊಟ್ಟಿದ್ದಾರೆ. ಸಂಕೀರ್ತನಾ ಯಾತ್ರೆಗೆ ಸಾವಿರಾರು ಪೊಲೀಸರ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಬಾಬಾ ಬುಡನ್ಗೇರಿ ಇದು ಕೂಡ ಹಿಂದೂ ಮತ್ತು ಮುಸ್ಲಿಮರ ಭಾವೈಕ್ಯತೆಗೂ ಹೆಸರುವಾಸಿ. ಜೊತೆಗೆ ಆ ಜಾಗ ಮುಸ್ಲಿಮರಿಗೆ ಸೇರಿದ್ದು, ಹಿಂದೂಗಳಿಗೆ ಸೇರಿದ್ದು ಅನ್ನುವಂತಹ ವಿವಾದ ಇದೆ. ಈ ನಡುವೆಯಲ್ಲಿ ಹಲವು ವರ್ಷಗಳಿಂದ ಈ ದತ್ತ ಜಯಂತಿಯನ್ನ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಈ ಬಾರಿಯೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ದತ್ತ ಜಯಂತಿಯನ್ನ ಹಮ್ಮಿಕೊಂಡಿರುವಂತಹದ್ದು. ಈ ದತ್ತ ಜಯಂತಿಯ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಮಾಜಿ ಸಚಿವರಾದಂತಹ ಸಿ.ಟಿ. ರವಿ ಸೇರಿದಂತೆ ಹಲವು ಗಣ್ಯರು ಕೂಡ ಭಾಗಿಯಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾರಾಯಣಗೌಡ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾರಾಯಣಗೌಡ, ದತ್ತ ಜಯಂತಿಯ ಅಂಗವಾಗಿ ಅನಸೂಯ ಜಯಂತಿಯನ್ನು ಹಮ್ಮಿಕೊಂಡಿರುವಂತಹದ್ದು ಕಾರ್ಯಕ್ರಮ ಹೇಗೆ ನಡೀತಾ ಇದೆ, ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ, ಈ ಬಾರಿಯ ವಿಶೇಷತೆ ಏನು ಅಂತ ಹೇಳಿ ನಾರಾಯಣಗೌಡ. ಪ್ರೇಮ್ ಕುಮಾರ್, ಹೌದಂತೆ ಇವತ್ತಿಂದ 3 ದಿನಗಳ ಕಾಲ ಚಿಕ್ಕಮಗಳೂರು ತಾಲೂಕಿನ ದತ್ತಪೀಠದಲ್ಲಿ ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ದತ್ತ ಜಯಂತಿ ನಡೀತಾ ಇರುವಂಥದ್ದು. ಹಾಗಾಗಿ ಇವತ್ತು ಆರಂಭದಲ್ಲಿ ಸುಮಾರು 2,000ಕ್ಕೂ ಅಧಿಕ ಮಹಿಳೆಯರು ಈಗಾಗಲೇ ಚಿಕ್ಕಮಗಳೂರು ಮುಖ್ಯ ರಸ್ತೆಗಳಲ್ಲಿ ಒಂದು ಬೃಹತ್ ಮೆರವಣಿಗೆ ನಡೆಸಿ ಇವತ್ತು ದತ್ತಪೀಠಕ್ಕೆ ತೆರಳಿ ಅಲ್ಲಿ ಒಂದು ತುಳಸಿ ಕಟ್ಟೆ, ಏನು ವಿವಾದಿತ ಜಾಗ ಅಂತಾನೆ ಇದೆ, ಆ ತುಳಸಿ ಕಟ್ಟೆ ಬಳಿ ಹೋಮ ಹವನ ನಡೆಸುವಂಥದ್ದು. ಮತ್ತು ನಾಳೆನೂ ಕೂಡ ಸುಮಾರು 20,000ಕ್ಕೂ ಅಧಿಕ ಜನಸಾಮಾನ್ಯರು ಮತ್ತು ದತ್ತ ಭಕ್ತರು ಕೂಡ ಚಿಕ್ಕಮಗಳೂರು ನಗರದಲ್ಲಿ ಬೃಹತ್ ಶೋಭಾಯಾತ್ರೆಯನ್ನು ನಡೆಸುವಂಥದ್ದು. ಮತ್ತು 26ನೇ ತಾರೀಕು ಮಂಗಳವಾರ ದತ್ತಪೀಠದಲ್ಲಿ ರಾಜ್ಯದ ನಾನಾ ಜಿಲ್ಲೆಗಳಿಂದ ಬರುವಂಥ ಸುಮಾರು 20,000ಕ್ಕೂ ಅಧಿಕ ದತ್ತ ಭಕ್ತರು ದತ್ತಪೀಠಕ್ಕೆ ತೆರಳಿ ದತ್ತಪಾದಕ್ಕೆ ದರ್ಶನ ಮಾಡುವಂಥದ್ದು ಒಂದು. ಆದರೆ ಇವತ್ತು ಆರಂಭದ ಮೊದಲ ದಿನವಾದ ಇವತ್ತು ಸಾವಿರಾರು ಮಹಿಳೆಯರು ಚಿಕ್ಕಮಗಳೂರು ನಗರದಲ್ಲಿ ಅನಸೂಯ ಜಯಂತಿ ನಡೆಸಿ ಈಗ ದತ್ತಪೀಠಕ್ಕೆ ತೆರಳಿರುವಂಥದ್ದು. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ, ಏಕೆಂತಂದರೆ ಈಗಾಗಲೇ ದತ್ತಪೀಠ ಹಿಂದೂ ಮತ್ತು ಮುಸ್ಲಿಮರ ಧಾರ್ಮಿಕ ಭಾವಯುಕ್ತ ಕ್ಷೇತ್ರವಾಗಿರುವಂಥದ್ದು. ಇದರ ಉಮೇದುವಾರಿಕೆಗಾಗಿ ಕಳೆದ 4-5 ದಶಕಗಳಿಂದಲೂ ಕೂಡ ಎರಡೂ ಸಮುದಾಯ ಕೂಡ ಕೋರ್ಟ್ನಲ್ಲಿ ಹೋರಾಟ ಮಾಡ್ತಿರುವಂಥದ್ದು. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಚಿಕ್ಕಮಗಳೂರು ಜಿಲ್ಲಾದ್ಯಂತ ಈಗಾಗಲೇ ಸುಮಾರು 4,000ಕ್ಕೂ ಅಧಿಕ ಪೊಲೀಸರನ್ನು ಕೂಡ ಬಂದೋಬಸ್ತಿಗೆ ಕಲ್ಪಿಸಿರುವಂಥದ್ದು ನಾವು ನೋಡ್ಬೋದು. ವಿಜುವಲ್ಸಲ್ಲೂ ಕೂಡ ಈಗಾಗಲೇ ಚಿಕ್ಕಮಗಳೂರು ನಗರದಲ್ಲಿ ಈಗ ಬೃಹತ್ ಶೋಭಾಯಾತ್ರೆಯನ್ನು ಮುಗಿಸ್ಕೊಂಡಂಥ ಪೊಲೀಸರು ಎಲ್ಲರೂ ಕೂಡ ದತ್ತಪೀಠಕ್ಕೆ ತೆರಳ್ತಾ ಇರುವಂಥದ್ದು. ಯಾಕೆಂತಂದರೆ ದತ್ತಪೀಠ ಅತಿ ಸೂಕ್ಷ್ಮವಾದಂಥ ಪ್ರದೇಶ. ಈ ಹಿಂದಿನ ಹಲವು ಬಾರಿ ದತ್ತ ಜಯಂತಿಯ ಕಾರ್ಯಕ್ರಮದಲ್ಲಿ ಅಲ್ಲಿ ಸಾಕಷ್ಟು ಒಂದು ಅವಘಡಗಳು ಕೂಡ ನಡೆದಿದ್ದವು. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂತ ರಾಜ್ಯದ ಬಹುತೇಕ ಜಿಲ್ಲೆಗಳಿಂದ ಸುಮಾರು 4,000ಕ್ಕೂ ಅಧಿಕ ಪೊಲೀಸರನ್ನು ಬಂದೋಬಸ್ತಿಗಾಗಿ ನೇಮಕ ಮಾಡಿರುವಂಥದ್ದು. ಹಾಗಾಗಿ ಇವತ್ತು ಏನು ದತ್ತ ಜಯಂತಿ, ಇವತ್ತು ಅನಸೂಯ ಜಯಂತಿಯನ್ನು ಮುಗಿಸ್ಕೊಂಡಂಥ ಪೊಲೀಸರು ಇವತ್ತು ಸುಮಾರು 1-1.5 ಸಾವಿರ ಇದ್ದಂಥ ಮಹಿಳೆಯರಿಗೆ ಸುಮಾರು 2,000ದಷ್ಟು ಪೊಲೀಸರೇ ಬಂದೋಬಸ್ತ್ ಕಲ್ಪಿಸಿದ್ರು. ಪೊಲೀಸರು ಕೂಡ ದತ್ತ ಮಾಲಾಧಾರಿಗಳ ಜೊತೆ ಹೆಜ್ಜೆ ಹಾಕಿರೋದು ಅಂತಂದ್ರೆ ಹೆಜ್ಜೆಗೊಬ್ಬೊಬ್ಬರು ಪೊಲೀಸರನ್ನ ನೇಮಕ ಮಾಡಿದಂಥದ್ದು. ಯಾಕೆಂದರೆ ಚಿಕ್ಕಮಗಳೂರು ತಾಲೂಕಿನ ದತ್ತಪೀಠದ ಉಮೇದುವಾರಿಕೆಗಾಗಿ ಎರಡೂ ಸಮುದಾಯ ಅಂತಂದ್ರೆ ಹಿಂದೂ ಮತ್ತು ಮುಸ್ಲಿಮರು ಹೋರಾಟ ಮಾಡ್ತಿರುವಂಥದ್ದು. ಹಾಗಾಗಿ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಲ್ಪಿಸಿರುವಂಥದ್ದು. ಹಾಗಾಗಿ ಇವತ್ತು ಎಲ್ಲ ಅನಸೂಯ ಜಯಂತಿ ಮುಗಿಸ್ಕೊಂಡಂಥವ್ರು ಎಲ್ಲರೂ ದತ್ತಪೀಠಕ್ಕೆ ಹೋಗಿ ಅಲ್ಲಿ ಮತ್ತೆ ನಾಳೆ ಮತ್ತು ನಾಡಿದ್ದಿನ ಕಾರ್ಯಕ್ರಮಕ್ಕೆ ಬಂದೋಬಸ್ತ್ಗೆ ಸಿದ್ಧರಾಗ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾರಾಯಣಗೌಡ ತಮ್ಮೆಲ್ಲ ಮಾಹಿತಿ.